ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕರ್ನಾಟಕ ಬಾರ್ ಕೌನ್ಸಿಲ್ ಚುನಾವಣೆ 2026ರ ಚುನಾವಣೆಯಲ್ಲಿ ಗುಪ್ತಲಿಂಗ ಪಾಟೀಲ್ ಅವರು ಕಣಕ್ಕಿಳಿಯುತ್ತಿದ್ದಾರೆ ಎಂದು SJ ವಿನೋದ್ ಕುಮಾರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2026 ಮಾರ್ಚ್ 11ರಂದು ರಾಜ್ಯ ವಕೀಲ ಪರಿಷತ್ ಚುನಾವಣೆ ಜರುಗಲಿದೆ. ಸದಸ್ಯ ಸ್ಥಾನಕ್ಕೆ ಕಲಬುರಗಿಯಿಂದ ನಮ್ಮ ವಕೀಲ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಗುಪ್ತಲಿಂಗ್ ಪಾಟೀಲ್ ಅವರು ಸ್ಪರ್ಧಾ ಕಣದಲ್ಲಿ ಇದ್ದಾರೆ. ಅವರ ಸೇವಾ ಮನೋಭಾವನೆಯಿಂದ ರಾಜ್ಯಾದ್ಯಂತ ಚಿರಪರಿಚಿತರೂ ಆಗಿದ್ದಾರೆ. ಅಲ್ಲದೆ ಸರ್ಕಾರದ ಜೊತೆಗೆ ಉತ್ತಮ ಕೊಂಡಿಯಾಗಿ ಇನ್ನೂ ಉತ್ತಮ ಸೇವೆ ಸಲ್ಲಿಸಲು ಮೊದಲ ಪ್ರಾಶಸ್ತ್ಯಕ್ಕೆ ಮತ ನೀಡುವ ಮೂಲಕ ಆಯ್ಕೆಗೊಳಿಸಲು ನ್ಯಾಯಮಿತ್ರರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಗುಂಡಪ್ಪಗೌಡ ಹಿರೇಬಟ್ಟಿ, ನಾಗರಾಜ್ ವಾಡ್ಕೇರ್ ಅವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ತಮಗೆಲ್ಲ ತಿಳಿದಂತೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಆಗಬೇಕಾಗಿತ್ತು. ಮೊದಲ ಬಾರಿಗೆ ಇತಿಹಾಸದಲ್ಲಿ ಮೊದಲ ಬಾರಿಗೆ 7 ವರ್ಷ ನಂತರ ಎಲೆಕ್ಷನ್ ಆಗ್ತಾಯಿದೆ. ಏಕಂತ ನಿಮಗೆಲ್ಲ ಇತಿಹಾಸ ಗೊತ್ತಿರ್ತದೆ, ಆದರೂ ಕೂಡ ಮೆಲುಕು ಹಾಕಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ರಂಗದಲ್ಲಿದ್ದಂತೆ ನಮ್ಮಲ್ಲಿಯೂ ಕೂಡ ನಕಲಿ ವಕೀಲರ ಹಾವಳಿ ಹೆಚ್ಚಾಗುವುದರಿಂದ 2 ವರ್ಷ ಪರಿಶೀಲನೆ ಮಾಡುವಲ್ಲಿ ವಿಳಂಬವಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈಗ ಚುನಾವಣೆ ನಡೀತಾ ಇದೆ. ಅದಕ್ಕೆ ಹೈ ಪವರ್ ಕಮಿಟಿ ಅಂಥೇಳಿ ನಿವೃತ್ತ ಜಡ್ಜಸ್ಗಳನ್ನೇ ರಿಟರ್ನಿಂಗ್ ಆಫೀಸರ್ ಆಗಿ 16 ರಾಜ್ಯಗಳಲ್ಲಿ ಘೋಷಣೆ ಮಾಡಿ ಎಲೆಕ್ಷನ್ ನಡೀತಾ ಇದೆ. ಅದರಲ್ಲಿ ನಮ್ಮ ರಾಜ್ಯ ಒಂದು ಕೂಡ. ಕರ್ನಾಟಕ ರಾಜ್ಯ ವಕೀಲ ಪರಿಷತ್ನಲ್ಲಿ ಮೊದಲಿನ ಪದ್ಧತಿಯಂತೆ ಕೇವಲ 25 ಜನರ ಪ್ರತಿನಿಧಿತ್ವ ಇದೆ. ಆದರೆ ಈ ಭಾಗದಿಂದ ನಿಮಗಾಗಲೇ ಗೊತ್ತಿರುವಂತೆ ನಂಜುಂಡಪ್ಪ ವರದಿ ಮತ್ತು ಗೋವಿಂದರಾವ್ ವರದಿಯಲ್ಲಿ ಕೂಡ ಉಲ್ಲೇಖ ಆದಂತೆ ನಮ್ಮ ಭಾಗದವರು ಪ್ರಾತಿನಿಧ್ಯ ಪಡೆದಿಲ್ಲ, ಸೂಕ್ತ ನ್ಯಾಯ ಸಿಕ್ಕಿಲ್ಲ. ಆ ಕಾರಣ ಈ ಭಾಗದಿಂದ ಈಗ ನಾವು ಒಬ್ಬ ವ್ಯಕ್ತಿತ್ವದ ಮೂಲಕ ನಾವು ಪ್ರತಿನಿಧಿ ಆಯ್ಕೆ ಮಾಡುವ ದೃಷ್ಟಿಯಲ್ಲಿ ಪ್ರಜ್ಞಾವಂತರ ಕ್ಷೇತ್ರದಲ್ಲಿ ಯಾರನ್ನು ಆಯ್ಕೆ ಮಾಡುವಾಗ ಇದು ಒಂದು ಚುನಾವಣೆ, ಮಹತ್ವದ ಚುನಾವಣೆ ಈಗ ಬಂದಿದೆ. ಇದು ಪ್ರಾತಿನಿಧ್ಯದ ಮತದಾನದ ಮೂಲಕ ಆರಿಸಿ ಬರುವಂಥ ಒಂದು ಚುನಾವಣೆ. ಈ ಚುನಾವಣೆಯಲ್ಲಿ ನಮ್ಮನ್ನು ಹಿತರಕ್ಷಣೆ ಮಾಡುವವರು, ನಮ್ಮನ್ನು ಬದಲಾವಣೆ ಮೂಲಕ ಅಭಿವೃದ್ಧಿಯತ್ತ ಒಯ್ಯುವಂಥ ವ್ಯಕ್ತಿಗಳನ್ನು ಚುನಾವಣೆ ಇಲ್ಲಿ ಪಕ್ಷ ಅದು ಬರೋದಿಲ್ಲ. ಇಲ್ಲಿ ರಾಜಕೀಯ ಪಕ್ಷ ಕಚ್ಚಾಟ ಬೇರೆ, ಆಯ್ಕೆ ಬೇರೆ, ಇಲ್ಲಿ ಆಯ್ಕೆ ಬೇರೆ. ಇಲ್ಲಿ ಆಯ್ಕೆ ಆದಂಥವರು ಕೇವಲ ಸ್ಥಾನಗಳಲ್ಲಿ 23 ಸ್ಥಾನಗಳಿದ್ದಾವೆ. ಅದರಲ್ಲಿ 2 ನಾಮಾಂಕಿತಗೊಳ್ತಾರೆ. 23 ಸ್ಥಾನಗಳಲ್ಲಿ 18 ಪುರುಷರಿಗೆ ಮತ್ತು 5 ಮಹಿಳೆಯರಿಗೆ ನಿಗದಿತಗೊಂಡಿವೆ. ಈ ಮೂಲಕ ನಿಮ್ಗೆಲ್ಲರಿಗೂ ಗುರುತಿದಂತೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡುವಲ್ಲಿ ಸುಪ್ರೀಂ ಕೋರ್ಟ್ ಪದಾಧಿಕಾರಿ ಆಯ್ಕೆಗಳು ಕೂಡ ಈಗಾಗಲೇ ನಿರ್ದೇಶನ ನೀಡಿದೆ. ಪ್ರತಿ ವಕೀಲರ ಸಂಘಕ್ಕೆ ಮಹಿಳಾ ಅಭ್ಯರ್ಥಿಯೇ ಖಜಾಂಚಿ ಆಗಬೇಕು ಅಂಥೇಳಿ. ಆದರೆ ಇನ್ನೂ ಪಾಲನೆ ಆಗ್ತಾಯಿಲ್ಲ. ಇದು ಕಳೆದ ಒಂದು 3-4 ತಿಂಗಳ ಹಿಂದೆ ಬಂದಂಥ ಜಜ್ಮೆಂಟ್. ಇದು ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಿಕ್ಕೆ ನ್ಯಾಯಾಂಗದ ಮುಖಾಂತರ ಚಾಲನೆ ನೀಡಿದಂಥ ಸುಪ್ರೀಂ ಕೋರ್ಟ್ ಈಗ ರಾಜಕೀಯದಲ್ಲಿಯೂ ಕೂಡ ನೀವು ಕೇಳ್ತಾ ಇದ್ದೀರಿ 33% ಇಂಪ್ಲಿಮೆಂಟ್ ಆಗ್ತಾಯಿದೆ. ಅದರಲ್ಲಿ ಈಗ 5 ಜನ ಮಹಿಳೆಯರನ್ನ ಆಯ್ಕೆ ಮಾಡುವಂಥ ಪ್ರಸಂಗ ನಮ್ಮ ಪರಿಷತ್ನಲ್ಲಿ ಬಂದಿದೆ. ಇಲ್ಲಿ ಕೂಡ ಕಡಿಮೆನಿಲ್ಲ, ನಮ್ಮ ಮಹಿಳೆಯರು ಸ್ಪರ್ಧೆ ಮಾಡ್ತಾಯಿದ್ದಾರೆ. ಪುರುಷರಲ್ಲಿ ಕೂಡ ಸ್ಪರ್ಧೆ ಒತ್ತಡ ಹೆಚ್ಚಾಗಿದೆ. ಅದಕ್ಕೆ ನಾವು ಸೂಕ್ತ ವ್ಯಕ್ತಿಯನ್ನು ಆರಿಸಿದ್ರೆ, ಎಂಥ ವ್ಯಕ್ತಿಯನ್ನು ಆರಿಸಿದ್ರೆ ನಮ್ಮ ಕೆಲಸ ಆಗ್ತದೆ ರಾಜ್ಯ ಮಟ್ಟದಲ್ಲಿ ಅನ್ನೋದನ್ನು ಕೂಡ ಪ್ರಜ್ಞಾವಂತ ವಕೀಲರು ಅವಲೋಕನೆ ಮಾಡಿ ಮತದಾನ ಮಾಡಬೇಕಾಗಿದೆ. ಈ ಮತದಾನ ಕೂಡ ನಿಮ್ಗೆ ಗೊತ್ತಿದ್ದಂತೆ ಅಕ್ಷರಗಳ ಮೂಲ ಕ್ಯಾಪಿಟಲ್ ಅಕ್ಷರನಲ್ಲಿ ಓಟ್ ಹಾಕೋದು ಇರ್ತದೆ. ಹಿಂಗೆ ಹೆಬ್ಬಟ್ಟು ಆಮೇಲೆ ಚಿನ್ನ ಹೊಡೆಯುವಂಥದ್ದು ಇಲ್ಲ. ಇಲ್ಲಿ ಪ್ರತಿಯೊಬ್ಬರ ವಕೀಲರು 23 ಜನನ ಅಕ್ಷರ ಕ್ಯಾಪಿಟಲ್ ಅಕ್ಷರನಲ್ಲಿ ಬರೆದು ಮತ ಹಾಕಬೇಕಾಗ್ತದೆ. ನಿಮ್ಗೆ ಈಗಾಗಲೇ ಗೊತ್ತಿದ್ದಂತೆ ತೆಲಂಗಾಣದಲ್ಲಿ 40% ಕುಲಗಟ್ಟು ಮತ ಹಾಕಿ ಚುನಾವಣೆಯಲ್ಲಿ ಕುಲಗಟ್ಟು ಹೋಗಿ ಮತಗಳು. ಅದನ್ನು ಜಾಗೃತಿ ಮೂಡಿಸುವ ಸಲುವಾಗಿ ನಾನು ಕಲ್ಯಾಣ ಕರ್ನಾಟಕ ಯುವ ನ್ಯಾಯವಾದಿಗಳ ಹಿತರಕ್ಷಣಾ ಹೋರಾಟ ಸಮಿತಿಯಿಂದ ಕಳೆದ 2 ದಶಕದಿಂದ ಹೋರಾಟ ಮಾಡ್ಕೊತ ಬರ್ತಾಯಿದ್ದೀನಿ. ತಮಗೆಲ್ಲ ತಿಳಿದಂಥ ವಿಷಯ. ಆ ಹೋರಾಟದಿಂದನೇ ಇವತ್ತು ಇಲ್ಲಿ ಗೌರವವಾಗಿ ಸ್ಟೈಫೆಂಡ್ ತೊಗೋತಾ ಇದ್ದಾರೆ ವಕೀಲರು. ಅದಕ್ಕಿಂತ ಮೊದಲು 13 ವರ್ಷ ವಂಚಿತ ಆದಂಥ ಯುವ ನ್ಯಾಯವಾದಿಗಳು ಈಗ ಕಳೆದ 2006ರಿಂದ ಸ್ಟೈಫಂಡ್ ತೊಗೊಂಡು ತಮ್ಮ ವೃತ್ತಿ ಜೀವನದಲ್ಲಿ ಪಾದಾರ್ಪಣೆ ಮಾಡಿ ಈಗ ಬೆಳೀತಾ ಇದ್ದಾರೆ.
ಇದು ಮಹತ್ವದ ವಿಭಾಗದಿಂದ ಹೆಚ್ಚು ಜನ ಆಯ್ಕೆ ಆದರೆ ಮುಂದೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಒಂದೇ ದೃಷ್ಟಿಯಿಂದ ನಾವು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ನನ್ನ ಕಚೇರಿಯ ನ್ಯಾಯಮಿತ್ರ ಗುಪ್ತಲಿಂಗ್ ಪಾಟೀಲ್ ಅವರು ಸ್ಪರ್ಧೆ ಒಡ್ಡಿದ್ದಾರೆ. ಅವರ ಕ್ರಮ ಸಂಖ್ಯೆ 34 ಇದೆ. ಇವರು ನನ್ನ ಜೊತೆ ಕಳೆದ 28 ವರ್ಷದಿಂದ ವಕಾಲತ್ ಮಾಡ್ತಾ ಈಗಾಗಲೇ ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಜೊತೆಯಲ್ಲಿ ಒಳ್ಳೆಯ ಸೇವಾ ಮನೋಭಾವನೆ ಇದೆ, ಎಲ್ಲರ ಜೊತೆ ಒಡನಾಟ ಇದೆ, ರಾಜ್ಯ ಮಟ್ಟದಲ್ಲಿ ಕೊಂಡಿಯಾಗಿ ಕೆಲಸ ಮಾಡ್ತಾರೆ. ರಾಜ್ಯ ಸರ್ಕಾರದ ಜೊತೆ ನ್ಯಾಯಯುತವಾಗಿ ಬೇಡಿಕೆಯನ್ನು ಸಲ್ಲಿಸಿ ನಮ್ಮ ಹಿತವನ್ನು ಕಾಯಲಿಕ್ಕೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೆ ನಾವು ಕಲ್ಯಾಣ ಕರ್ನಾಟಕದ ಎಲ್ಲ ನ್ಯಾಯಮಿತ್ರರಲ್ಲಿ ಮನವಿ ಮಾಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇನೆ. ಇಲ್ಲಿ ಪ್ರಾಶಸ್ತ್ಯ ಮದುವೆ ಇರೋದ್ರಿಂದ ನನ್ನ ಅಭ್ಯರ್ಥಿಯನ್ನು ಮೊದಲ ಪ್ರಾಶಸ್ತ್ಯ ನೀಡಿ ನಂತರ ಉಳುಕಿದವರಿಗೂ ಕೂಡ ಅನ್ಯಾಯ ಮಾಡದಂತೆ ಈ ಭಾಗದ ಎಲ್ಲ ವ್ಯಕ್ತಿ ಏನು ಸ್ಪರ್ಧೆ ಹೊಡಿದ್ದಾರೆ, ಸೇಡಂಲಿಂದ ಒಬ್ಬರಿದ್ದಾರೆ, ಶಾಪುರ್ಲಿಂದ ಒಬ್ಬರಿದ್ದಾರೆ, ಇವರೆಲ್ಲರನ್ನ ಆರಿಸಿ ಹೆಚ್ಚಿನ ಮತಗಳಿಂದ ಪ್ರಾಶಸ್ತ್ಯ ಮತ ನೀಡಿದರೆ ನಮ್ಮ ಸಂಖ್ಯಾಬಲ ಹೆಚ್ಚಾಗ್ತದೆ, ಅಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ಇತಿಹಾಸ ತಿಳಿದಂತೆ ನಮ್ಮಲ್ಲಿ ಒಂದು 20 ವರ್ಷ ಒಬ್ಬರೇ ವ್ಯಕ್ತಿ ಕುಮ್ಮಣ್ಣ ಅಂತ ಅನ್ನೋರು SS ಕುಮ್ಮಣ್ಣ ಅವರು ಪ್ರತಿನಿಧಿಸ್ತಿದ್ರು. ಅವರು ಮಾತ್ರ ಒಂದು ಸಲ ಚೇರ್ಮನ್ರಾಗಿ ಸ್ವಲ್ಪ ಈ ಭಾಗದ ಯುವಕರನ್ನ ಅಲ್ಲಿ ಎತ್ತಿ ಹಿಡಿದು ಸ್ವಲ್ಪ ಕೆಲಸ ಮಾಡಿದ್ದಾರೆ. ನಂತರ ರೀಸೆಂಟಾಗಿ ಮೋತಕೊಲ್ಲಿ ಅವರು ಚಿಂಚೋಳಿಯವರಾದಂಥ ಕಾಶಿನಾಥ್ ಮೋತಕೊಲ್ಲಿ ಅವರು ನಮ್ಮ ಪ್ರಯತ್ನದಿಂದ ಕೊನೆ ಗಳಿಗೆಯಲ್ಲಿ 2ನೇ ಪ್ರಾಶಸ್ತ್ಯ ಮತದಲ್ಲಿ ಗೆಲುವು ಕಂಡಿದ್ದರು. ಅವರು ಕೂಡ ಅಧ್ಯಕ್ಷರಾಗುವ ಸ್ಪರ್ಧೆಯಲ್ಲಿ ನಾವು ಧ್ವನಿ ಎತ್ತಿದ್ರು ಕೂಡ 4 ವರ್ಷ ವಂಚಿತರಾಗಿ ಕೊನೆಯ ವರ್ಷದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಕಾರಣಕ್ಕಾಗಿ ನಾನು ಕಳಕಳಿ ಮನವಿ ಮಾಡ್ಕೋತೇನೆ ಎಲ್ಲ ಪ್ರಜ್ಞಾವಂತ ಮತದಾರರಲ್ಲಿ, ಅಂದರೆ ವಕೀಲರು ಪ್ರಜ್ಞಾವಂತರು ಅಂತ ಬಿಟ್ಟು ಬೇರೆಯವರು ಇರಲ್ಲನ್ರಿ ಅಂತ ಕೇಳೋ ಪ್ರಶ್ನೆ ಬರಬಾರ್ದು. ಈ ವಿಶೇಷ ಎಲೆಕ್ಷನ್ನಲ್ಲಿ ಪ್ರಾಶಸ್ತ್ಯದ ಮತ ನೀಡುವುದರಿಂದ ನನ್ನ ಸಹಮಿತ್ರರಾದಂಥ ಗುಪ್ತಲಿಂಗ್ ಅವರಿಗೆ ಮತ ನೀಡಿದರೆ ರಾಜ್ಯ ಮಟ್ಟದಲ್ಲಿ ಉತ್ತಮ ಕೆಲಸ ಆಗ್ತದೆ, ಪರಿಷತ್ನಲ್ಲಿ ಉತ್ತಮ ಬದಲಾವಣೆ ತರಲಿಕ್ಕೆ ಆಗ್ತದೆ. ಅವರ ಮ್ಯಾನಿಫೆಸ್ಟೋ ಇಂಗ್ಲೀಷ್ನಲ್ಲಿದೆ. ನಮ್ಮೊಬ್ಬರು ನ್ಯಾಯಮಿತ್ರಕ್ಕೆ ಪತ್ರಿಕಾ ಮಿತ್ರ ಕೇಳಿದ್ರು, ಏನು ರೀ ನೀವು ಪತ್ರಿಕಾಗೋಷ್ಠಿ ಕನ್ನಡದಲ್ಲಿ ಮಾಡ್ತಾಯಿದ್ರಿ, ಮ್ಯಾನಿಫೆಸ್ಟೋ ಇಂಗ್ಲೀಷ್ನಲ್ಲಿ ಕೊಡ್ತಾಯಿದ್ರಿ. ಇಂಗ್ಲೀಷ್ನಲ್ಲೇ ಬರೆಯೋದು ಅದನ್ನು ಕಡ್ಡಾಯವಾಗಿರುವುದರಿಂದ ಅದನ್ನು ಇಂಗ್ಲೀಷ್ನಲ್ಲೇ ಪ್ರಿಂಟ್ ಮಾಡಿದ್ದೀವಿ.